ಇನ್ನು ಕದನ ವಿರಾಮ ಘೋಷಣೆಯಾದರೂ ಕೂಡ ಗಡಿಯಲ್ಲಿ ಸಂಘರ್ಷಕ್ಕೆ ಇಳಿದಿದ್ದ ಪಾಕ್ ಈಗ ಸದ್ಯ ತಂಡ ಹೊಡೆದಿದೆ. ಯಾಕೆಂದ್ರೆ ಗಡಿಯಲ್ಲಿ ನಿನ್ನೆ ರಾತ್ರಿ ಯಾವುದೇ ಗುಂಡಿನ ದಾಳಿ ನಡೆದಿಲ್ಲ. ಹಾಗಿದ್ರೆ ರಣಭೂಮಿಯಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಏನೇನು, ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಹೌದು, ಅಂತ ಬೆಳವಣಿಗೆಗಳು ಏನೇನು ಅಂತ ಅಂದ್ರೆ ಭಾರತ ಈಗ ಮತ್ತಷ್ಟು ನಿಖರವಾದಂಥ ಮಾಹಿತಿಯೊಂದಿಗೆ ದೇಶದ ಜನರ ಮುಂದೆ ಅಟ್ಯಾಕ್ ಹೇಗಿದೆ ಅನ್ನುವಂಥದ್ದು, ಅಟ್ಯಾಕ್ ಹೇಗೆ ನಡೆದಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಪ್ರಮುಖವಾಗಿ ಮುಂಬರುವಂಥ ಸಂಭಾವ್ಯ ಅಟ್ಯಾಕ್ಗಳ ಸಂದರ್ಭದಲ್ಲೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಆಪರೇಟರ್ಸ್ಗಳು ಅದೆಷ್ಟು ಕೆಪಬಲ್ ಇದ್ದಾರೆ ಆ ಅಟ್ಯಾಕ್ಗಳನ್ನು ನಿಗ್ರಹಿಸುವಂಥ ನಿಟ್ಟಿನಲ್ಲಿ ಅನ್ನೋದನ್ನ ನಿರೂಪಿಸಿದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ಒಂದು ವರದಿಯನ್ನು ನಾವು ನೋಡ್ಕೊಂಬೋಣ. ಭಾರತದ ವಾರ್ನಿಂಗ್ಗೆ ತಂಡ ಹೊಡೆದು ಬಿಲಾ ಸೇರಿದ ಪಾಕ್. 19 ದಿನಗಳ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸಿಡಿಯಲಿಲ್ಲ ಗುಂಡು. ಭಾರತ ಮತ್ತು ಪಾಕ್ ನಡುವೆ ಶನಿವಾರ ಸಂಜೆ 5 ಗಂಟೆಯಿಂದ ಕದನ ವಿರಾಮ ಜಾರಿಯಾಗಿತ್ತು. ಆದರೆ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಪಾಕ್ ಸೇನೆ ಗಡಿಯಲ್ಲೇ ಡ್ರೋನ್ ಹಾರಿಸಿತ್ತು. ನಿನ್ನೆ ಭಾರತದ ಸೇನಾಧಿಕಾರಿಗಳು ಪಾಕಿಸ್ತಾನದ ಬಂಡವಾಳವನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ರು. ಅದಕ್ಕೂ ಮುನ್ನ ಪ್ರಧಾನಿ ಮೋದಿ ಮತ್ತೆ ಖಾತೆ ತೆಗೆದ್ರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಗುಡುಗಿದ್ರು. ಅದರಲ್ಲೂ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಅಧಿಕಾರಿಗಳು ಈ ಬಾರಿ ಪಾಕ್ ನಮ್ಮ ಮೇಲೆ ದಾಳಿ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಾವು ಏನು ಮಾಡ್ತೀವಿ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಗರ್ಜಿಸಿದ್ರು. We have quantitative and qualitative edge to deliver a massive blow to our adversary, and we completely dominate in the maritime front. Indian Navy's action is part of the escalation ladder mechanism which we have worked out amongst 3 services. This time, if Pakistan dare take any action, and Pakistan knows it, what we are going to do. ಹೀಗೆ ನಿನ್ನೆ ಸೇನಾಧಿಕಾರಿಗಳು ವಾರ್ನಿಂಗ್ ನೀಡ್ತಾ ಇದ್ದಂತೆ ಪಾಕ್ ಬಾಲ ಮುದುರಿಕೊಂಡು ಕೂತಿದೆ. ಬರೋಬ್ಬರಿ 19 ದಿನಗಳ ಬಳಿಕ ನಿನ್ನೆ ರಾತ್ರಿ ಗಡಿ ಶಾಂತವಾಗಿತ್ತು. ಪಾಕಿಸ್ತಾನದಿಂದ ಯಾವುದೇ ಗುಂಡಿನ ದಾಳಿ ಆಗ್ಲಿ ಶೆಲ್ ದಾಳಿ ಆಗ್ಲಿ ನಡೆದಿಲ್ಲ. ಹೀಗಂತ ಭಾರತೀಯ ಸೇನೆ ಮಾಹಿತಿ ನೀಡಿತ್ತು. ಆಪರೇಷನ್ ಸಿಂಧೂರಕ್ಕೆ ಸಾಥ್ ನೀಡಿದ್ದ ಇಸ್ರೋ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆದಿದ್ದ ಹೇಗೆ, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದ ಹೇಗೆ ಅಂತ ಚಿತ್ರ ಮತ್ತು ದೃಶ್ಯ ಸಮೇತ ವಿವರಣೆ ನೀಡಿದ್ರು. ಸೇನೆ ಈ ರೀತಿ ನಿಖರವಾಗಿ ಉಗ್ರರ ನೆಲೆಗಳನ್ನು ಗುರುತಿಸಲು ನೆರವಾಗಿದ್ದು ಬೇರಾರೂ ಅಲ್ಲ, ನಮ್ಮ ಹೆಮ್ಮೆಯ ಇಸ್ರೋ ಅರ್ಥಾತ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಅಡಗುತಾಣಗಳು, ಉಗ್ರರ ನೆಲೆಗಳು, ಲಾಂಚ್ ಪ್ಯಾಡ್ಗಳ ಚಿತ್ರಗಳನ್ನು ಇಸ್ರೋ ಸೆರೆ ಹಿಡಿದು ಸೇನೆಗೆ ರವಾನಿಸಿತ್ತು. ಒಟ್ಟು 10 ಉಪಗ್ರಹಗಳು, ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿದು ಭಾರತೀಯ ಸೇನೆಗೆ ಬ್ಲೂ ಪ್ರಿಂಟ್ ಅಂದ್ರೆ ನೀಲನಕ್ಷೆ ರವಾನಿಸಿತ್ತು. ಇದರ ಜೊತೆಗೆ ಪಾಕ್ನ ಏರ್ ಡಿಫೆನ್ಸ್ ಆಕ್ಟಿವ್ ಆಗಿದ್ದಾವೋ ಇಲ್ವೋ ಅನ್ನೋ ಮಾಹಿತಿಯನ್ನ ಇಸ್ರೋ ರವಾನಿಸಿತ್ತು. ಇದರಿಂದ ಪಾಕ್ನಿಂದ ಬಂದ ಡ್ರೋನ್ ಮತ್ತು ಕ್ಷಿಪಣಿ ಹೊಡೆದುರುಳಿಸಲು ಸಹಾಯವಾಗಿತ್ತು. ಅಲ್ಲದೆ ಗಡಿ ಭಾಗದಲ್ಲಿ ಇಸ್ರೋ ಉಪಗ್ರಹಗಳಿಂದ 24/7 ನಿಗಾ ವಹಿಸಿದ್ದು. ಇಸ್ರೋದ ಕಾರ್ಟೋಸ್ಯಾಟ್ ಉಪಗ್ರಹ ಹದ್ದಿನ ಕಣ್ಣಿಟ್ಟಿತ್ತು. 0.6 ಮೀಟರ್ನಿಂದ 0.35 ಮೀಟರ್ ವರೆಗೂ ಚಿತ್ರ ಸೆರೆ ಹಿಡಿದವು. ಪಾಕಿಸ್ತಾನದ ಶಸ್ತ್ರಾಸ್ತ್ರ ಸಂಗ್ರಹಾಲಯ, ರಾಡಾರ್ ಕೇಂದ್ರ, ಉಗ್ರರ ನೆಲೆಗಳು ಸೇರಿದಂತೆ ಹಲವು ಫೋಟೋಗಳನ್ನು ಭಾರತೀಯ ಸೇನೆಗೆ ಇಸ್ರೋ ಕಳುಹಿಸಿತ್ತು. If we have to ensure safety of this country, we have to really serve through the satellite. We have to monitor the entire 7,500 kilometer seashore area. We have to monitor, and entire northern part we have to monitor continuously. Without satellite technology, without drone technology, we cannot achieve that. Today I am happy to inform that at least 10 satellites are continuously working, 24/7 working for the strategic purpose to ensure safety and security of the citizens of this country. ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ಗೆ ಭಾರತ ಮರ್ಮಾಘಾತ. ಇನ್ನು ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ದೊಡ್ಡ ಮರ್ಮಾಘಾತ ನೀಡಿರೋ ಸಂಗತಿಯ ಬೆಳಕಿಗೆ ಬಂದಿದೆ. ಭಾರತೀಯ ಸೇನೆ ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ ಮೇಲೆ ದಾಳಿ ಮಾಡಿದೆ ಅಂತ TV9ಗೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಈ ದಾಳಿಯಲ್ಲಿ ಪಾಕಿಸ್ತಾನದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್, 4 ವಾಯುಪಡೆ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ.
ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಪಾಕ್ ಸೇನಾಧಿಕಾರಿಗಳ ಪಟ್ಟಿ ರಿಲೀಸ್. ಈ ಮಧ್ಯೆ ಭಾರತದ ಘಾತುಕ ದಾಳಿಯಲ್ಲಿ 20 ಉಗ್ರರ ಕ್ಯಾಂಪ್ ಪೈಕಿ 9 ಕ್ಯಾಂಪ್ಗಳು ಚಿಂದಿಗೊಳಿಸಲಾಗಿತ್ತು. 100ಕ್ಕೂ ಹೆಚ್ಚು ಜನ ಉಗ್ರರು ಮೃತಪಟ್ಟಿದ್ದಾರೆಂದು ನಿನ್ನೆ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಮಾಹಿತಿ ನೀಡಿದ್ರು. 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf, and Mudassir Ahmed that were involved in the hijack of IC-814 and the Pulwama blast. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿದ್ರು. ಪಾಕ್ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಕೂಡ ಭಾಗಿಯಾಗಿದ್ದ. ಇದೀಗ ಭಾರತೀಯ ಸೇನೆ ಯಾವ ಅಧಿಕಾರಿಗಳು ಭಾಗಿಯಾಗಿದ್ರು ಅಂತ ಪಟ್ಟಿ ಬಿಡುಗಡೆ ಮಾಡಿದೆ. ಲೆಫ್ಟಿನೆಂಟ್ ಜನರಲ್ ಫಯಾಜ್ ಹುಸೇನ್, ಮೇಜರ್ ಜನರಲ್ ಇಮ್ರಾನ್ ಸರ್ತಾಸ್, ಬ್ರಿಗೇಡಿಯರ್ ಮೊಹಮ್ಮದ್ ಫುರ್ಖಾನ್ ಸಬೀರ್, ಶಾಸಕ ಮಲ್ಲಿಕ್ ಶೋಯಬ್ ಅಹಮದ್ ಸೇರಿದಂತೆ ಹಲವರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.